ಈಗ ನಾನು ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ಚಿಲ್ಲಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪನೇ ಕಾರ್ನ್ಫ್ಲೋರು ತೊಗೋಬೇಕು, ಅದನ್ನ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಸೋಯಾ ಸಾಸ್ ತೊಗೊಂಡಿದ್ದೀನಿ. ಫಸ್ಟು ಮೊದಲಿಗೆ ನಾವು ಚಿಲ್ಲಿನ ಮಿಕ್ಸಿ ಮಾಡ್ಕೋಬೇಕು. ಚಿಲ್ಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಮಾಡ್ಕೋಬೇಕು. ನಾವು ಈಗ ನೋಡಿ ಮಾಡ್ಕೋತೀನಿ. ಫಸ್ಟು ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಓಕೆ, ಈ ಬಾಣಲೆಗೆ ಆಯಿಲ್ ಹಾಕೋತಿದ್ದೀನಿ ನೋಡಿ. ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಟ್ ಆಗಬೇಕು ಆಯಿಲ್ ಹೀಟ್ ಆದ ತಕ್ಷಣ ನಾನು ಫಸ್ಟು ಕರಿಬೇವು ಹಾಕ್ಕೋಬೇಕು. ಈಗ ನೋಡಿ ಆಯಿಲ್ ಹೀಟ್ ಆಗಿದೆ. ನಾನು ಮೊದಲಿಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವು ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೈಡಿಗೆ ಸರಿಸ್ಬಿಟ್ಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕು. ಈ ಥರ ನಾವು ಈಗ ರುಬ್ಬಿಟ್ಕೊಂಡಿದ್ವಲ್ವ, ಈಗ ನಾವು ರುಬ್ಬಿಟ್ಕೊಂಡು ನಾವೀಗ ಕೈಯಾಗೆ ಯಾಕಂತೆ ಕೈಯೆಲ್ಲ ಖಾರ ಹಾಕ್ಬೇಕು. ಇದನ್ನು ನಾವೀಗ ಈ ಥರ ಈ ಬಾಣಲೆಗೆ ಹಾಕ್ಕೋಬೇಕೀಗ. ಹೀಗಿಬೇಕು ನಾವು ನೋಡಿ. ಹಸಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಗೆಯೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು ಕುದಿಬೇಕು. ಸ್ವಲ್ಪ ನಾನು ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಿಕ್ಸ್ ಮಾಡ್ತೀನಿ. ಇದು ಈಗ ನೋಡಿ ನಾನು ಇಲ್ಲಿ ಸೋಯಾ ಸಾಸ್ ತೋರಿಸಿದ್ನಲ್ವ, ಸ್ವಲ್ಪ ನಾನು ಸೋಯಾ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಸೋಯಾ ಸಾಸ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲನೂ ಕುದೀತಾ ಇದೆ ನೋಡಿ. ಒಂದು ನಿಮಿಷ ಹಂಗೆ ಕುದೀಲಿ ಅಂತ ಬಿಟ್ಬಿಡ್ಬೇಕು. ಈಗ ಅದು ಒಂದು ಕುದೀತಾ ಇದೆಯಲ್ವಾ, ಈಗ ಅದ್ರ ಜೊತೆ ಒಂದು ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕೀಗ. ಸ್ವಲ್ಪ ರೆಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಈ ಚಿಕನ್ನ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಈಗ ನೋಡಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ, ಗ್ರೀನ್ ಆಗಿ ತುಂಬ ಚೆನ್ನಾಗಿದೆ. ಇದನ್ನು ನಾನೀಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ ಅಂತ ಇದ್ರ ಮೇಲೆ ಬಿಟ್ಬಿಡಬೇಕು, ಕೈ ಆಡಿಸ್ದೆ. ಈಗ ನೋಡಿ ನಾನು ಮುಚ್ತಾ ಇದ್ದೀನಿ. ಇದನ್ನು ಕಾರ್ನ್ಫ್ಲೋರ್ನ ನಾನು ಮೊದಲಿಗೆ ತೋರಿಸಿದ್ನಲ್ವ, ಒಂದು ಸೈಡಿಗೆ ಕಾರ್ನ್ಫ್ಲೋರ್ನ ಈ ರೀತಿ ನಾನು ಒಂದು ಸ್ವಲ್ಪ ಈ ಪೌಡರ್ನ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ನೀರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಬೌಲಲ್ಲಿ ಎತ್ತಿಟ್ಕೊತೀನಿ. ನೀರಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಅದು ಚಿಕನ್ ಎಲ್ಲ ಬೆಂದ ಮೇಲೆ ಇದು ಲಾಸ್ಟಿಗೆ ಇದನ್ನು ಆ್ಯಡ್ ಮಾಡ್ತೀನಿ. ಈಗ ಹಾಕಿರೋ ಮಸಾಲ ಎಲ್ಲ ಈ ಕಾರ್ನ್ಫ್ಲೋರ್ ಹಾಕಿದಾಗ ಏನಾಗುತ್ತೆ ಅಂದರೆ ಎಲ್ಲ ಮಸಾಲ ಹಿಡ್ಕೊಳ್ಳುತ್ತೆ. ಈಗ ಚಿಕನ್ನು ಬೆಂದಿದೆ. ಈಗ ನಾನು ಈ ರೀತಿ ಮಿಕ್ಸ್ ಮಾಡ್ತೀನಿ. ಈಗ ನಾನು ಲಾಸ್ಟ್ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಬೇಕು. ಇದಕ್ಕೆ ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಲ್ವ, ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನಾನು ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ 1 ನಿಮಿಷ ಇದು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ನಲ್ವ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಕಾರ್ನ್ಫ್ಲೋರ್ ಹಾಕಿದ್ದಲ್ಲ ಅದಕ್ಕೋಸ್ಕರ ನಾನು ಇದ್ರೆ ಚಿಕನ್ನಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಚಿಕನ್ ಚಿಲ್ಲಿ ಚಿಕನ್ ರೆಡಿ ಆಯಿತು. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.